ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ ನವಂಬರ್ ತಿಂಗಳಲ್ಲಿ ಧನುಸ್ಸು ರಾಶಿಯವರಿಗೆ ಮಾಸಫಲ ಯಾವ ರೀತಿಯ ಒಂದು ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ಆಗುವಂತಹ ಒಂದು ಪ್ರತಿಫಲಗಳು ಒಳ್ಳೆಯ ರೀತಿ ಎಷ್ಟು ಪರ್ಸೆಂಟೇಜ್ ಇದೆ, ಕೆಟ್ಟ ರೀತಿಯಾದಂತಹ ಪರಿಣಾಮಗಳು ಯಾವ ರೀತಿ ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ಳೋಣ. ಇನ್ನು ಗುರುವಿನ ಬದಲಾವಣೆ ನೋಡಿ, ವೈಯಕ್ತಿಕವಾಗಿ ಸ್ವಲ್ಪ ಆರೋಗ್ಯ ಪರಿಸ್ಥಿತಿಗಳು, ಸ್ವಲ್ಪ ಮನೆ ಕಡೆ ಏನೋ ಒಂದು ರೀತಿಯ ಅಡಚಣೆಗಳಿಂದ ಬರುವಂತಹದ್ದು, ಆರೋಗ್ಯ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಯಾರಿಗೂ ಆರೋಗ್ಯ ಸರಿಯಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗಿ ಬರೋದು, ವೈಯಕ್ತಿಕವಾಗಿ ನಿಮ್ಮ ಒಂದು ಜೀವನದಲ್ಲಿ ಅಂದರೆ ಸ್ಕಿನ್ ರಿಲೇಟೆಡ್ ಆಗಿರ್ಬೋದು, ಥ್ರೋಟ್ ರಿಲೇಟೆಡ್ ಆಗಿರ್ಬೋದು, ಈ ಒಂದು ಶ್ವಾಸ ರಿಲೇಟೆಡ್ ಆಗಿರ್ಬೋದು, ಈ ಒಂದು ವಿಚಾರ ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟು, ಮೆಡಿಸಿನ್ಸ್ ತಗೊಳ್ಳುವಂತಹ ಒಂದು ವಿಚಾರ ಬರ್ಬೋದು. ಹಾಗಾಗಿ ಸ್ವಲ್ಪ ನೀವು ದತ್ತಾತ್ರೇಯ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಿ ಅಲ್ಲಿ ಕಡಲೆ ಪ್ರಸಾದವನ್ನು ನೀವು ಕೊಡೋದ್ರಿಂದ ತುಂಬ ಶುಭವಾದ ಫಲ ಸಿಗುತ್ತೆ. ಇನ್ನು ಶುಕ್ರನ ಬದಲಾವಣೆ ನೋಡಿ, ಶುಕ್ರಗ್ರಹ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥದ್ದು ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು 2ನೇ ತಾರೀಕಿಗೆ ಈ ಒಂದು ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ಬದಲಾವಣೆ ಆಗ್ತಾನೆ. ನೋಡಿ, 2ನೇ ತಾರೀಕಿಂದ 26ನೇ ತಾರೀಕುವರೆಗೂ ಶುಕ್ರಗ್ರಹ ತುಲಾ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಆ ನಂತರ ವೃಶ್ಚಿಕ ರಾಶಿಗೆ ಹೊರಡ್ತಾನೆ. ಹಾಗಾಗಿ 26ರವರೆಗೂ ಕೂಡ ವಿಶೇಷವಾಗಿ ವೃತ್ತಿಯಿಂದ ಲಾಭಾದಾಯಗಳು ಬರುವಂತಹದ್ದು, ನೀವು ಯಥೇಚ್ಛವಾಗಿ ಇನ್ಕಮ್ ಸೋರ್ಸನ್ನು ಜಾಸ್ತಿ ನೋಡುವಂತಹದ್ದು, ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ಕೂಡ ಚೇಂಜಸ್ ಆಗುವಂತಹದ್ದು, ಮತ್ತು ದುಡ್ಡು ಬರುವಂತಹ ಕೆಲಸ ಕಾರ್ಯ ಕ್ರಿಯೆಗಳು ಹೆಚ್ಚಿನ ಸ್ಥಿತಿಯಲ್ಲಿ ನಡೆಯುವಂತಹದನ್ನು ನೀವು ನೋಡ್ತೀರಾ. ಹಾಗಾಗಿ ಶುಭವಾದಂಥ ಫಲ ಇದೆ. ಇನ್ನು 26ರ ನಂತರ ಶುಕ್ರ ವೃಶ್ಚಿಕ ರಾಶಿಗೆ ಹೊರಟಾಗ ಕೆಲವೊಂದು ಖರ್ಚುಗಳು ಬರುತ್ತೆ. ಸ್ನೇಹಿತರು ಬಂದು ಏನೋ ಸಾಲ ಕೇಳ್ತಾರೆ, ಅವ್ರ ಬಾಧೆಗಳನ್ನ ಹೇಳ್ಕೊತಾರೆ. ಸೊ ಆ ಒಂದು ವಿಚಾರಕ್ಕೋಸ್ಕರ ಸ್ವಲ್ಪ ದುಡ್ಡು ಕಾಸು ಎಲ್ಲ ಕೂಡ ಕೊಟ್ಬಿಡುವಂತಹದ್ದು. ಸೊ ನೀವು ನಿಮ್ಮ ಕಡೆಯಿಂದ ದುಡ್ಡು ಹೊರಗಡೆ ಹೋಗುವಂತಹ ಸ್ಥಿತಿ 26ರ ನಂತರ ಇದೆ. ಹಾಗಾಗಿ ಸ್ವಲ್ಪ ಜಾಗೃತಿ ವಹಿಸೋದು ಒಳ್ಳೆಯದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಾ ಇಲ್ಲ ಅಂತ. ಯಾಕೆಂದರೆ ನಿಮ್ಮದೇ ಆದಂಥ ಪರಿಸ್ಥಿತಿಗಳು 108 ಇರುತ್ತೆ. ಅದನ್ನು ಗಮನಿಸಿ ನಿಮ್ಮ ಪರಿಸ್ಥಿತಿಗೆ ಅನುಸಾರವಾಗಿ ನಿಮ್ಮ ದುಡ್ಡು ಹೊರಗಡೆ ಹೋಗುವಂಥ ಸ್ಥಿತಿ ಒಳ್ಳೆ ರೀತಿ ಇದೆಯಾ ಇಲ್ವಾ ಅನ್ನುವಂತಹ ಆಲೋಚನೆ ಮಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ 26ರ ನಂತರದ ದಿನಗಳಲ್ಲಿ.